ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದಿದ್ದೀವಿ. ಇವತ್ತು ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಾ ಇದೆ. ಶ್ರಾವಣ ಮಾಸಕ್ಕೆ ಏನು ಮಾಡಬೇಕು ಅಂದರೆ ಸಿಹಿ ಪೊಂಗಲ್ನ ಮಾಡಬೇಕು, ತುಂಬ ಖುಷಿಯಾಗಿ ನೀವೆಲ್ಲ ತಿನ್ನಬೇಕು ಅಂತ ಹೇಳಿ ನಮ್ಮ ಅಡುಗೆ ಮನೇಲಿ ಬಂದು ಶ್ರಾವಣ ಮಾಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವೆಲ್ಲ ಪ್ರೀತಿಯಿಂದ ತುಂಬ ಚೆನ್ನಾಗಿರುವಂಥ ತುಪ್ಪದಲ್ಲಿ ಮಾಡ್ತಿದ್ದೀವಿ. ಅದು ಕೊಡಚಾದ್ರಿ ತುಪ್ಪ, ಅದು ಬಂದು ಗಿಡ್ಡು ಹಸುವಿನ ತುಪ್ಪ. ಈ ಮಲೆನಾಡು ಸೈಡಲ್ಲೆಲ್ಲ ಸಿಗುತ್ತೆ. ಇವಾಗ ದೇಸಿ ತುಪ್ಪ ಭಾಳ ಆರೋಗ್ಯಕ್ಕೆ ಒಳ್ಳೆಯದು, ರುಚಿ ಒಳ್ಳೆಯದು, ಆಮೇಲೆ ಎಲ್ಲದಕ್ಕೂ ಒಳ್ಳೆಯದಾಗಿರೋದ್ರಿಂದ ನಾಟಿ ತುಪ್ಪ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದರಲ್ಲಿ ಒಂದು ಗಿಡ್ಡು ಹಸುವಿನ ತುಪ್ಪ, ಆಮೇಲೆ ಕೊಡಚಾದ್ರಿ ಪರಿಶುದ್ಧ ದೇಸಿ ಹಸುವಿನ ತುಪ್ಪ ತುಂಬ ಚೆನ್ನಾಗಿದೆ. ಇದನ್ನೇ ಇವತ್ತು ಹಾಕ್ಕೊಂಡು ಶ್ರಾವಣ ಮಾಸಕ್ಕೆ ನಿಮಗೆಲ್ಲ ಸಿಹಿ ಹಂಚಬೇಕು ಅಂದರೆ ಈ ತುಪ್ಪ ಹಾಕ್ಕೊಂಡು ನಿಮಗೆಲ್ಲ ಸಿಹಿಯಾಗಿ ಆ ವೆಂಕಟೇಶ್ವರನಿಗೆ ಅರ್ಪಣೆ ಮಾಡೋಣ. ನಿಮ್ಮ ಪ್ರೀತಿ ತರೋಣ. ಏನಂತೀರಾ? ಕೊಡಚಾದ್ರಿ ತುಪ್ಪ ಇದು ಬಂದು ನಿಮ್ಗೇನು ಮಲ್ಲೇಶ್ವರಮಲ್ಲೇ ಸಿಗುತ್ತೆ, ನೀವೆಲ್ಲೂ ಹೋಗಂಗಿಲ್ಲ. ನಿಮ್ಗೆ ಆನ್ಲೈನಲ್ಲಿ ಫೋನ್ ಮಾಡಿದ್ರೆ ಸಾಕು, ಆನ್ಲೈನಲ್ಲಿ ಬರ್ತಾ ಇರುತ್ತೆ ನಿಮ್ಮ ಮನೆ ಬಾಗಿಲಿಗೆ. ಕೊಡಚಾದ್ರಿ ತುಪ್ಪ ಮಲ್ಲೇಶ್ವರಂ 11th ಕ್ಲಾಸಲ್ಲಿದೆ. ಹತ್ತಿರ ಇರೋರೆಲ್ಲ ಮಲ್ಲೇಶ್ವರದಲ್ಲೇ ತೊಗೋಬೋದು. ತುಂಬ ದೂರದಲ್ಲಿದ್ದೀರಾ, ನೀವು ಎಲ್ಲಿಗೆ ಬೇಕಾದ್ರೂ ಕಳಿಸ್ತೀವಿ. ಆನ್ಲೈನ್ ಬುಕ್ ಮಾಡಿದ್ರೆ ಸಾಕು, ನಿಮ್ಗೆ ನಂಬರ್ ಕೊಡ್ತೀನಿ, ತಗೊಳ್ಳಿ, ಪ್ರೀತಿಯಿಂದ ಮಾಡ್ಕೊಳ್ಳಿ. ಮಾಡೋಣ, ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಶ್ರಾವಣ ಶನಿವಾರಕ್ಕೋಸ್ಕರ ನಿಮಗೆಲ್ಲ ಸಿಹಿಯಾಗಿ ಸಿಹಿ ಪೊಂಗಲ್ ಮಾಡಿ ಆ ವೆಂಕಟೇಶ್ವರನ ಅರ್ಪಣೆ ಮಾಡೋಣ. ನೀವೆಲ್ಲ ಮನೇಲಿ ಮಾಡ್ಕೊಳ್ಳೇಬೇಕು ಅಂತೇಳಿ ಹಬ್ಬದ ದಿನ ಮೊದಲನೇ ಶನಿವಾರ ಮಾಡಲೇಬೇಕು, ಪ್ರಸಾದ ಕೊಡಲೇಬೇಕು ಅಂತ ನಿಮಗೆಲ್ಲ ಕಲಿಸ್ಕೊಟ್ಬಿಡೋಣ. ಆ ಪ್ರಸಾದ ಹೆಂಗೆ ಮಾಡೋದು ಅಂತ ನೀವು ಪ್ರೀತಿಯಿಂದ ನೋಡ್ಕೊಳ್ಳಿ. ಬೇಗ ಕಲ್ತ್ಕೊಂಡು ಮನೇಲಿ ಮಾಡ್ಕೊಳ್ಳಿ. ಇದಕ್ಕೆ ಏನಂದರೆ ಅಕ್ಕಿನೂ ಅಷ್ಟೇ ಸಮ ಪ್ರಮಾಣದಲ್ಲಿ ಅಕ್ಕಿ, ಹೆಸರುಬೇಳೆನ ಫಸ್ಟ್ ಸ್ವಲ್ಪ ಹೆಸರುಬೇಳೆನ ಬೆಚ್ಚಗೆ ಮಾಡ್ಕೊಳ್ಳೋಣ. ದೀಪಾಲಂಕಾರ ಬೆಳಗಿಸಿದ್ದೀವಿ. ಈಗ ಇದು ಉಗುರು ಬೆಚ್ಚಾಗ್ತಾ ಇರುತ್ತೆ. ಇದೀಗ ಅದೇ ಸಮ ಪ್ರಮಾಣದಲ್ಲಿ ಅಕ್ಕಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸ್ಬೇಕು. ಯಾವಾಗಲೂ ಸಮ ಪ್ರಮಾಣದಲ್ಲಿ ತಗೊಂಡು ಮಾಡಿದಾಗ ರುಚಿನೂ ಚೆನ್ನಾಗಿ ಬರುತ್ತೆ, ಎಲ್ಲ ಕರೆಕ್ಟಾಗಿರುತ್ತೆ. ಇವಾಗ ಒಬ್ಬೊಬ್ರು ಅಕ್ಕಿ ಜಾಸ್ತಿ ಹಾಕ್ಬಿಡ್ತಾರೆ, ಹೆಸರುಬೇಳೆ ಕಮ್ಮಿ ಹಾಕ್ಬಿಡ್ತಾರೆ. ನೋಡಿ, ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಈಗ ದೀಪಾಲಂಕಾರ ಆಫ್ ಮಾಡೋಣ. ಈಗ ಇನ್ನೊಂದು 5 ನಿಮಿಷ ಆರಿದ್ಮೇಲೆ ಇದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೆನೀಲಿ. ನೆಂದಾದ್ಮೇಲೆ ಕುಕ್ಕರಲ್ಲಿ ಒಂದು 3 ವಿಷಲ್ ಕೂಗಿಸ್ಬಿಡೋಣ. ಅಷ್ಟರೊಳಗೆ ಬೆಲ್ಲದ ಪಾಕ ಮಾಡೋಣ, ನಿಮಗೆಲ್ಲ ಉಣ ಬಡಿಸೋಣ. ಈಗ ನೋಡಿ, 10 ನಿಮಿಷ ಚೆನ್ನಾಗಿ ಹಾರಿದೆ. ಈಗ ಇದನ್ನು ತೆಗೆದು ಇದಕ್ಕೆ ಹಾಕ್ಬಿಡೋಣ. ಇದು ನೆನೀತಾ ಇರುತ್ತೆ ಒಂದು ಅರ್ಧ ಗಂಟೆ. ಈಗ ನೋಡಿ, ಇದು ಒಂದು ಅರ್ಧ ಗಂಟೆ ಕಾಲ ಚೆನ್ನಾಗಿ ನೆಂದಿದೆ. ನಮ್ಮ ಹುಡುಗ ಇದನ್ನು ತೊಳ್ಕೊಂಬಂದ್ಬಿಡ್ತಾನೆ. ಇದನ್ನು ಚೆನ್ನಾಗಿ ತೊಳ್ಕೊಂಬಂದ್ಬಿಡಪ್ಪ. ಈಗ ಕುಕ್ಕರ್ ಕೊಡಪ್ಪ. ಈಗ ಕುಕ್ಕರ್ ಇಡೋದು ಒಂದು ಅರ್ಧ ಗಂಟೆ ನೆಂದಿದೆ. ಈಗ ಕುಕ್ಕರ್ ದೇವಪಾಲಂಕಾರ ಬೆಳಗಿಸಿದ್ದೀನಿ. ಈಗ ಬೇಳೆ, ಹೆಸರುಬೇಳೆ ಹಾಗೂ ಅಕ್ಕಿನ ಚೆನ್ನಾಗಿ ಒಂದು 3 ವಿಷಲ್ ಮಾಡಿ ಕೂಗ್ಸೋಣ. ಕೂಗ್ಸಾದ್ಮೇಲಿಂದ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ನೀರು ಹಾಕಬೇಕು ಅಂದರೆ, ಇದು ಸ್ವಲ್ಪ ನಿಮ್ಗೆ ಯಾವಾಗಲೂ ಇದು ಸ್ವಲ್ಪ ಮೆತ್ತಗಿರಬೇಕು. ಅದಕ್ಕೇನಾಗುತ್ತೆ, ಸ್ವಲ್ಪ ನೀರಿನ ಅಂಶ ಜಾಸ್ತಿ ಹಾಕ್ಬೇಕು. ಈಗ ನೋಡಿ, 2 ಗ್ಲಾಸ್ ನೀರು ಹಾಕಿದೆ. ಈಗ ಇದು 3ನೇ ಗ್ಲಾಸ್ನ ಹಾಲು ಹಾಕ್ತಾ ಇದ್ದೀನಿ. ಏನಕ್ಕಂದರೆ ಹಾಲು ಹಾಕಿದಾಗ ಏನಾಗುತ್ತೆ, ಪೊಂಗಲ್ಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಅದು ದೇಸಿ ಹಸುವಿನಲ್ಲಿ ತರಿಸಿ 1 ಗ್ಲಾಸ್ ಹಾಲನ್ನು ಇದಕ್ಕೆ ಹಾಕ್ತಿದ್ದೀನಿ. ಇವಾಗ ಇದು ಚೆನ್ನಾಗಿ ಮರಳ್ತಾ ಇದೆ. ನಮ್ಮ ಹುಡುಗ ಚೆನ್ನಾಗಿ ತೊಳ್ಕೊಂಬಂದಿದ್ದಾನೆ. ಹೆಸರುಬೇಳೆ ಅಕ್ಕಿನ ಇದಕ್ಕೆ ಹಾಕ್ಬಿಡೋದು. ಒಂದು 3 ವಿಷಲ್ನ ಚೆನ್ನಾಗಿ ಕೂಗಿಸ್ಬಿಡೋದು.
ಈಗ ನೋಡಿ, ಹಾಲು, ನೀರು, ಹೆಸರುಬೇಳೆ, ಅಕ್ಕಿ. ಹೆಸರುಬೇಳೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀವಿ, ಇದಕ್ಕೆ ಹಾಕ್ಕೊಂಡಿದ್ದೀವಿ. ಈಗ ನಮ್ಮ ಕೊಡಚಾದ್ರಿ ದೇಸಿ ತುಪ್ಪನ ಇದಕ್ಕೆ 1 ಸ್ಪೂನನ್ನು ಹಾಕುತ್ತೇನೆ. ನೋಡಿ, ಭಾಳ ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಇರುತ್ತೆ, ಪರಿಶುದ್ಧವಾದ ತುಪ್ಪ. ಅದು ಕೊಡಚಾದ್ರಿ ತುಪ್ಪನ ನೀವು ಯೂಸ್ ಮಾಡಿ, ಆಮೇಲೆ ನೀವೇ ಹೇಳಿ. ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಡೋಣ. ಚೆಂದ ಮರಳುತ್ತೆ, 3 ವಿಷಲ್ ಆಗುತ್ತೆ. ಅದಾದಮೇಲೆ ಏನು ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಅಂತ ತಿನ್ಕೊಳ್ಳಿ. ಈಗ 3 ವಿಷಲ್ ಆಗೋಕ್ಕೆ ನಾವು ಕುಕ್ಕರಲ್ಲಿ ಅಕ್ಕಿ, ಹೆಸರುಬೇಳೆ, ತುಪ್ಪ, ಹಾಲು, ನೀರು ಇಷ್ಟನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಹಾಕಿ 3 ವಿಷಲನ್ನು ಮಾಡಿದ ನಂತರ ಸಿಹಿ ಪೊಂಗಲ್ ರೆಡಿ ಆಗುತ್ತೆ. ಮಾಡ್ತಾ ಇರ್ತೀನಿ, ನೀವು ಖುಷಿಯಾಗಿ ನೋಡ್ತಾ ಇರಿ. ಮುಚ್ಚುವ, 3 ವಿಷಲ್ ಬರ್ಸುವ. ಈಗ 3 ವಿಷಲ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಅದಾದಮೇಲೆ 2 ನಿಮಿಷ ಕಾಯೋದು, ವಿಷಲ್ ಕಮ್ಮಿ ಆಗುತ್ತೆ. ಬಾಣಲೆ ಇಡೋಣ, ಆರಾಮಾಗಿ ನಿಮಗೆ ಪ್ರೀತಿಯಿಂದ ಸಿಹಿ ಪೊಂಗಲ್ ಅರ್ಪಣೆ ಮಾಡಿಬಿಡೋಣ. ಈಗ 3 ವಿಷಲ್ ಆಗಿದೆ, ಸ್ವಲ್ಪ ಹಾರಬೇಕು. ಆರಕ್ವರೆಗೂ ಪಕ್ಕದಲ್ಲಿಟ್ಟು ಒಂದು ಬಾಣಲಿ ತೊಗೊಳೋಣ, ನೀಟಾಗಿ ಬೆಲ್ಲ ಕಾಯಿಸ್ಬಿಡೋಣ. ಈಗ ದೀಪಾಲಂಕಾರ ಇನ್ನೊಂದ್ಸಲ ಬೆಳಗಿಸಿ, ಈಗ ಬಾಣಲೆ ಇಟ್ಟಿದ್ದೀನಿ. ಸ್ವಲ್ಪ ನೀರು, ಬೆಲ್ಲ ಕಾಯಿಸೋಕ್ಕೆ ಸ್ವಲ್ಪ ನೀರನ್ನು ಇದಕ್ಕೆ ಹಾಕ್ತೀನಿ. ಈಗ ನೋಡಿ, ಒಂದು 1/4 kg ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದೇ ಸಿಹಿ ಪೊಂಗಲ್ಗೆ ಇದೇ ಬೆಲ್ಲ, ಅದು ನಾಟಿ ಬೆಲ್ಲ. ಈಗ ಇದನ್ನು ಚೆನ್ನಾಗಿ ಪಾಕ ಬರೋವರೆಗೂ ಕಾಯಿಸ್ಕೋಬೇಕು. ಈಗ ಇದು ನೋಡಿ, ಒಂದು 100 ಗ್ರಾಮ್ ಅಕ್ಕಿ, 100 ಗ್ರಾಮ್ ಬೇಳೆ, 1/4 kg ಬೆಲ್ಲ. ಇದು ಏನಾಗುತ್ತೆ, ಒಂದು 6ರಿಂದ 7 ಜನ ಸಿಹಿ ಪೊಂಗಲ್ ಅಂದಮೇಲೆ ಸ್ವಲ್ಪ ಎಲ್ಲ ಒಂದೊಂದು ಅರ್ಧ ಸ್ಪೂನ್ 2 ಸ್ಪೂನ್ ಹಾಕೊಂಡು ತಿಂತೀರಾ. ಈಗ ಇದಕ್ಕೆ ಚೆನ್ನಾಗಿ ಬೆಲ್ಲ ಚೆನ್ನಾಗಿ ಕಾದ್ಮೇಲೆ ಅದನ್ನೆಲ್ಲ ಬೇಳೆ ಆಮೇಲೆ ಹಾಲು ಎಲ್ಲ ಹಾಕಿದ್ವಿ, ಅದರಲ್ಲಿ ಬೆಂದಿದೆ. ಇದ್ರ ಜೊತೆಗೆ ಮಿಕ್ಸ್ ಮಾಡೋದು, ನಿಮಗೆಲ್ಲ ಖುಷಿಯಾಗಿ ತಿನ್ನಿಸೋದು. ಕಾಯ್ತಾ ಇರಿ. ಇನ್ನು ಅದಕ್ಕೆ ದ್ರಾಕ್ಷಿ ಹಾಕಬೇಕು, ಗೋಡಂಬಿ ಹಾಕಬೇಕು, ತುಪ್ಪ ಹಾಕಬೇಕು, ಸ್ವಲ್ಪ ಏಲಕ್ಕಿ ಕುಟ್ಟು ಹಾಕಬೇಕು. ತುಪ್ಪದಲ್ಲಿ ಚೆನ್ನಾಗಿ ಕಾಯಿಸಿ, ತುಪ್ಪ ಎಷ್ಟು ಹಾಕ್ತೀವಿ ಅಷ್ಟು ಪರಿಮಳ ಬೀರುತ್ತೆ. ಅದಕ್ಕೆ ಬೇಯವಾಗಲೂ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ರುಚಿ ಬೇಕು ಅಂದರೆ ಈ ಥರ ಬೆಲ್ಲ ತಂದು ಹಾಕ್ಕೊಂಡು, ನಾಟಿ ಬೆಲ್ಲದಲ್ಲಿ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡು ಮಾಡಿದಾಗ ಸೂಪರ್ ರುಚಿ. ಆಹಾ ಅಂತ ತಿಂತಾಯಿದ್ರೆ ದೇವರಿಗೆ ಪ್ರಸಾದ ಇಟ್ಬಿಟ್ಟು ನಾವು ಮಾಡಿ ತಿಂದರೆ ಶ್ರಾವಣ ಶನಿವಾರ ಆ ಆನಂದನೇ ಬೇರೆ. ನಮಗೆಲ್ಲ ಮಕ್ಕಳಾಗಿದ್ದಾಗ ನಮಗೆ ಪಕ್ಕದ ಮನೆಗೆ ಎಲ್ಲ ಅಕ್ಕಪಕ್ಕದ ಮನೆಗೆಲ್ಲ ಹೋಗ್ತಿದ್ವಿ. ಶ್ರೀರಾಮ್ ಗೋವಿಂದ ಅಂದ್ಕೊಂಡು ಪ್ರತಿ ಮನೆಗಳಿಗೆ ಹೋಗಿ ಅಲ್ಲಿಂದ ಅಕ್ಕಿ, ಬೇಳೆ ಏನೇನು ಕೊಡ್ತೇವೆ ಧಾನ್ಯಗಳು ಅದನ್ನು ತೊಗೊಂಬಂದು ಶ್ರಾವಣ ಶನಿವಾರ ದಿನ ಅದನ್ನು ಮಾಡಿ ನಾವು ಅದನ್ನು ಪ್ರಸಾದ ರೂಪದಲ್ಲಿ ತಿಂತಾ ಇದ್ವಿ. ಈಗ ಪಕ್ಕದ ಮನೇಲಿ ಮಾತಾಡೋದೇ ಕಷ್ಟ ಇದೆ. ಅದಕ್ಕೆ ನಾವು ಇದೆಲ್ಲ ನಿಮಗೆ ಈ ಥರ ಅಡುಗೆಗಳು ಮಾಡಿ ನೀವು ಅದೇ ರುಚಿ ತೋರಿಸ್ತಾ ಇದ್ರೆ ಮಕ್ಕಳಿಗೂ ಕಳಿಸಿ, ಗೋವಿಂದ ಅಂತ 4 ಮನೆಗೆ ಹೇಳಿ ಕಳಿಸಿ. ಅವಾಗ ಏನಾಗುತ್ತೆ, ಅವ್ರ ವಾತಾವರಣಗಳು ಬೆಳೆಯುತ್ತೆ, ಅಕ್ಕಪಕ್ಕದ ಮನೆಯವ್ರ ಜೊತೆ ಬೆಳವಣಿಗೆಗಳು ಬೆಳೆಯುತ್ತೆ. ಇದನ್ನೆಲ್ಲ ಮರ್ತ್ಬಿಟ್ಟಿದ್ದಾರೆ ಜನ. ನಮಗೆಲ್ಲ ಅವಾಗ ಎಷ್ಟು ಖುಷಿಯಾಗ್ಬಿಡೋದು ಅಂದರೆ, ಬೆಳಿಗ್ಗೆನೇ ಎದ್ದಿದ್ದ ಸ್ನಾನ ಮಾಡಿಸಿ 3 ನಾಮ ಇಟ್ಟು ಒಂದು ಚೊಂಬು ಕೈ ಕೊಟ್ಬಿಟ್ಟು ಕಳಿಸ್ತಾ ಇದ್ರೆ 5 ಮನೆಗೆ ಹೋಗೋ ಜಾಗದಲ್ಲಿ 10 ಮನೆಗೆ ಹೋಗ್ಬಿಡ್ತಾ ಇದ್ವು. ಆನಂದ ಬೇರೆ ಇತ್ತು, ಆ ಪ್ರೀತಿಗಳು ಬೇರೆ ಇತ್ತು. ಯಾವಾಗಲೂ ಆ ಪ್ರೀತಿಗಳನ್ನ ನಾವು ತುಂಬ ಒಳ್ಳೆ ರೀತಿಯಲ್ಲಿ ಹಂಚ್ಕೊಂಡಾಗಲೇ ನಮಗೂ ಆ ಭಾವನೆಗಳು ಇನ್ನೂ ಬೆಳೆಯುತ್ತೆ. ಆ ಭಾವನೆಗಳು ಬೆಳಿಬೇಕು ಅಂದಾಗ ಈ ಥರ ಅಡುಗೆಗಳೆಲ್ಲ ಮಾಡಿ ರುಚಿಯಾಗಿ ತೋರಿಸಿ ನಿಮ್ಮ ಪ್ರೀತಿಯಿಂದ ಮನೇಲಿ ಮಾಡ್ಕೊಬಿಟ್ರೆ ಆ ಚಟಾಪಟನೇ ಬೇರೆ. ಈಗ ನೋಡಿ, ಈಗ ಚೆನ್ನಾಗಿ ಬೆಂದಿದೆ, ಪಾಕ ಕರೆಕ್ಟಾಗಿ ಬಂದಿದೆ. ಈಗ ಒಂದು 2-3 ಏಲಕ್ಕಿ ಹಿಂಗೆ ಕಿಚ್ಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ಆ ಪರಿಮಳ, ಏಲಕ್ಕಿನೇ ಸ್ವಾದ. ಆ ಸ್ವಾದ ಈ ಬೆಲ್ಲ ಆ ರುಚಿ ಹೆಂಗೆ ತರುತ್ತೆ ಅಂದರೆ, ಈಗ ನೋಡಿ ಬೆಲ್ಲ ಚೆನ್ನಾಗಿ ನೋಡಿ ಹೆಂಗೆ ಅಂಟುತ್ತೆ. ಈ ಥರ ಅಂಟಬೇಕು. ಅವಾಗ ಅನ್ನದ ಜೊತೆ ಮಿಕ್ಸ್ ಆಗುತ್ತೆ, ಅನ್ನ ಹೆಸರುಬೇಳೆ ಜೊತೆಗೆ. ಈಗ ಚೆನ್ನಾಗಿ ಬೆಂದಿದೆ. ಇವಾಗ ನೋಡಿ ಚೆನ್ನಾಗಿ ಬೆಲ್ಲ ಬೇಯ್ತಾ ಇದೆ. ಕುಕ್ಕರ್ 3 ವಿಷಲ್ ಆಗಿದೆ, ನಾವು ತೆಗೆದಿದ್ದೀವಿ. ಈಗ ಒಂದು ರೌಂಡ್ ತಿರುಗಿಸ್ಕೊಡ್ತೀವಿ. ಇದನ್ನು ನೀಟಾಗಿ ನಮ್ಮ ಕೈಯಿಂದ ಇದಕ್ಕೆ ಹಾಕ್ಬಿಡೋಣ.
ನೋಡಿ ಬೆಲ್ಲ ಚೆನ್ನಾಗಿ ಕಾದಿದೆ, ಏಲಕ್ಕಿ ಹಾಕಿದ್ದೀವಿ. ಈಗ ಸಿಹಿ ಪೊಂಗಲ್ಗೆ ಅನ್ನ, ಹೆಸರುಬೇಳೆ. ಈಗ ಇದು ಸ್ವಲ್ಪ ಮರಳ್ತಾ ಇರುತ್ತೆ. ಈಗ ಕೊಡಚಾದ್ರಿ ದೇಸಿ ತುಪ್ಪನ ಈಗ ಇದಕ್ಕೆ ಹಾಕ್ತೀನಿ, ಒಂದು 3 ಸ್ಪೂನು. ತುಪ್ಪ ಕಾಯ್ತಾ ಇದೆ, ಸ್ವಲ್ಪ ಕೊಬ್ಬರಿ ಇದ್ರ ಜೊತೆಗೆ ರೋಸ್ಟ್ ಮಾಡ್ಕೊಂಬಿಡೋಣ. ಈಗ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಎಷ್ಟಿರುತ್ತೋ ಅಷ್ಟು ರುಚಿ ಇರುತ್ತೆ. ಆಮೇಲೆ ಸ್ವಲ್ಪ ಬಾದಾಮಿ, ಸ್ವಲ್ಪ ದ್ರಾಕ್ಷಿ, ಎಲ್ಲ ಒಂದೊಂದು 55 ಗ್ರಾಮ್. ನೋಡಿ ಈಗ ನೋಡಿ ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಆಮೇಲಿಂದ ಒಣ ಕೊಬ್ಬರಿ. ಆಹಾ, ಆಮೇಲೆ ಇದಕ್ಕೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಒಂದು ಸ್ವಲ್ಪ ಪಚ್ಚ ಕರ್ಪೂರ. ಈಗ ನಾವು ದೇವಸ್ಥಾನಗಳಲ್ಲಿ ಪ್ರಸಾದ ತಿಂದಾಗ ಗಮ್ಮಂದಿರುತ್ತಲ್ಲ, ಅತಿನೂ ಹಾಕ್ಬಾರ್ದು, ಸ್ವಲ್ಪ ಹಾಕಿದಾಗ ಅದು ಸ್ವಾದ ಇರುತ್ತೆ, ತಿಂತಾ ಇದ್ರೆ ರುಚಿ ಹಾ ಅನ್ನುತ್ತೆ. ಶ್ರಾವಣದ ವಿಶೇಷ, ಈಗ ಸಿಹಿ ಪೊಂಗಲ್ ಮಾಡಿದ್ದೀವಿ, ಉಣ ಬಡಿಸೋಕ್ಕೆ ನಾವು ಎಲ್ಲ ರೆಡಿ ಆಗ್ತಾ ಇದೆ. ನೀವು ಮಾಡ್ಕೋಬೇಕು, ಮನೆಯಲ್ಲೇ ಖುಷಿಯಾಗಿ ತಿನ್ಕೋಬೇಕು ಅಂದರೆ ಈ ಥರ ಮಾಡಿಕೊಂಡ್ರೆ ದೇವ್ರ ಪ್ರಸಾದನೂ ಆಗುತ್ತೆ, ಪಂಚಾಮೃತ ಥರ ತಿನ್ಕೊಬೋದು. ವೆಂಕಟೇಶ್ವರನ ಮಡ್ಲಿಗೆ ಇಡಬೇಕು, ಆಹಾ ಅಂತ ಕೊಡಚಾದ್ರಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಂತ ಇರಬೇಕು. ಶ್ರಾವಣ ಶನಿವಾರದ ಪ್ರಯುಕ್ತ ನಿಮಗೆಲ್ಲರಿಗೂ ಸಿಹಿ ಪೊಂಗಲ್ ಮಾಡಿ ತೋರಿಸಿದ್ದೀನಿ. ಕಲ್ತ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀವಿ. ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಬೆಳೆಸ್ತಾ ಇರಬೇಕು. ನಿಮ್ಮ ಪ್ರೀತಿಗೆ ನಾನು ಎಂದು ಬರುತ್ತೇನೆ, ಒಳ್ಳೊಳ್ಳೆ ಅಡುಗೆ ತೋರಿಸುತ್ತೇನೆ, ಹೋಗಿ ಬರುತ್ತೇನೆ ನಿಮ್ಮ ಪ್ರೀತಿಗಾಗಿ.